ಸರ್ ನಾನು 11 ಗಂಟೆ ಬಂದು ಲೈನ್ಗೆ ಹಾಕಿದ್ದು ನೋಡಿ, ಈಗ ಆಲೆ 1:30 2 ಗಂಟೆ ಅಂತ ಬಂತು. 10ಕ್ಕೆ ಬಂದಿದ್ದೀವಿ, ಈಗ ಆಲೆ ಖಾಲಿ ಅಂತ ನೋಡಿ ಸರ್. ಇಂಥ ಸರ್ಕಾರ ಯಾರಿಗೆ ಸರ್ ಬೇಕು ಹೇಳಿ ನೀವೇನೆ. ಅಲ್ಲ ಈ ಥರ ಮಾಡಿದ್ರೆ ಹೆಂಗೆ? ಸುಮ್ಮನೆ ಆಗ ಅಟ್ಲೀಸ್ಟು ಎಲ್ಲ ಬಂದ್ ಮಾಡಿಬಿಡ್ಬೇಕು. ಯಾವುದು ಬರೋದೇ ಬೇಡ, ಗ್ಯಾಸೇ ಬೇಡ ಅಂತ ನಿಲ್ಲಿಸ್ಬಿಟ್ರಿ ಎಲ್ಲ. ನಾವು ಬೆಳಗಿಂದ ಕಾಯ್ದು ಬಿಸಿಲೊಳಗೆ ಊಟ ಇಲ್ಲ ಸರ್, ಒಂದೇ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್. 11 ಗಂಟೆಯಿಂದ ಕಾಯ್ತಾ ಇದ್ದೀವಿ ಎಲ್ಲರೂ. ಈ ಥರ ಏನು ಸರ್ ಏನು ಸರ್ ಮಾಡ್ತಾರೆ ಸರ್ಕಾರ? ಇಂಥ ಸರ್ಕಾರ ಬೇಕಾ ಸರ್ ನಮಗೆ? ಈಗ ಎಲ್ಲೋಗೋಣ ನಾವು ಇಂಥ ಇದರಲ್ಲಿ? ಜೀವನ ನೋಡಿ ಸರ್, ಇದೇ ನಂಬ್ಕೊಂಡಿದ್ದೀವಿ ನಾವು. ಇದು ನಂಬ್ಕೊಂಡು ಈ ಥರ ಆದರೆ ಹೆಂಗೆ ನಮ್ಮ ಮುಂದೆ ಜೀವನ? ಅಟ್ಲೀಸ್ಟು ಈರಪ್ಪ ಗ್ಯಾಸ್ ಬರೋವರೆಗೂ ಅಂದ್ರೆ ಏನೋ ಸರ್ಕಾರದಿಂದ ಒಂದಿಷ್ಟು ಏನಾದರೂ ನೀವು ಮನೆಗಿರಿ, ಸ್ವಲ್ಪ ಪರಿಹಾರ ಏನಾದರೂ ನಿಮ್ಮ ದಿನಗೂಲಿ ಇಷ್ಟು ಕೊಡ್ತೀವಿ ಇರಿ ಅಂತ ಅದೂ ಹೇಳಲ್ಲ. ಸುಮ್ಮನೆ ನೋಡಿ ತಂದು ನಿಲ್ಲಿಸ್ಕೊಂಡು ನೋಡಿ ಸರ್, ಮಲ್ಲೇಶ್ವರ, ರಾಜಾಜಿನಗರ ಎಲ್ಲ ಕಡೆ ಸುತ್ತಿಬಿಟ್ಟು ಬಂದು ಇಲ್ಲಿ ನಿಂತಿರೋದು ನಾವು. ಬೆಳಿಗ್ಗೆ ಹೋದ್ರೆ ಎಲ್ಲ ಕಡೆ ಸುತ್ತಿ ಕೊನೆ ಒಳಗೆ ಬಂದು ಇಲ್ಲಿ ನಿಂತಿದ್ದೀವಿ ನೋಡಿ. ಇಲ್ಲಿ 10ಕ್ಕೆ ಬಂದಿದ್ದೀವಿ, ಗ್ಯಾಸ್ ಇಲ್ಲ ಅಂತವ್ರೆ. ಅಲ್ಲ ಸರ್, ಹೆಂಗೆ ಸರ್ ದಿನನಿತ್ಯ ದುಡಿಯಂತವ್ರು ನೀವು? ನೋಡಿ ಸರ್, ನಮ್ಮ ಜನಕ್ಕೆ ಬುದ್ಧಿ ಬೇಕು. ಇಂಥವೆಲ್ಲ ಇಂಥ ಸರ್ಕಾರ ರಚನೆ ಮಾಡೋರಲ್ಲ, ಅನುಭವಿಸ್ಲಿ ಬಿಡಿ ಸರ್. ಇವಾಗ ಗೊತ್ತಾಗ್ತದೆ ಇನ್ನು ಮುಂದೆ ಆದ್ರೂ ಇವ್ರಿಗೆ ಎಂಥ ಸರ್ಕಾರ ತಂದು ಅಂತ. ಇವಾಗ ಆಟೋ ಚಾಲಕರು ಜೀವನ ಪರಿಸ್ಥಿತಿ ಹೆಂಗೆ ಸರ್? ಪರಿಸ್ಥಿತಿ ಅದೇ, ಏನು ಸಾಯ್ಬೇಕಷ್ಟೇ ಸರ್. ಏನೋ ಸ್ಕೂಲ್ಗಳಿಗೆ ಫೀಸ್ ಕಟ್ಟೋದು ನಾವು ಏನು ಮಾಡೋದ? ಇದು ನಿಮ್ಮ ಮನೆಗೆ ಎಷ್ಟು ಜನ ಇದೆ ಸರ್? 4 ಜನ ಸರ್. ಬಾಡಿಗೆ 10,000 ಬಾಡಿಗೆ ಮನೆ. ಇಲ್ಲ ಸ್ವಲ್ಪ ಕಟ್ಟೋದು ನಾವು. ಈ ಥರ ಆದರೆ ನೀವೇ ಹೇಳಿ ಸರ್. ನೀವೇ ದುಡಿಯೋದು? ಹೌದು ಸರ್, ನಾವೇ ಸರ್ ದುಡಿಯೋದು. ಆಧಾರ ನಾವೇ. ಮಗಳು ಹ್ಯಾಂಡಿಕ್ಯಾಪ್ಟು. ಇಂಥವೆಲ್ಲ ನಂಬ್ಕೊಂಡು ನಾವು ಹೆಂಗೆ ಸರ್ ನಾವು ಜೀವನ ಮಾಡೋದು ಹೇಳಿ ಸರ್ ನೀವು? ಸರ್ಕಾರ ಒಂದು ಪರಿಹಾರ ಘೋಷಣೆ ಮಾಡಬೇಕಾಯ್ತು ಬಿಡಿ ಸರ್. ಅಟ್ಲೀಸ್ಟ್ ಏನೋ ಪರಿಹಾರ ಕಂಡಿಡ್ಬೇಕಂತ ಸರ್. ಡೀಸೆಲ್ಲು ಪೆಟ್ರೋಲು ಏನೋ ಹೊರದೇಶದಿಂದ ಬರ್ತದೆ ಅಲ್ಲ, ಅಟ್ಲೀಸ್ಟ್ ಗ್ಯಾಸ್ ನಮ್ಮಲ್ಲೇ ರೆಡಿ ಮಾಡುವಂಥದ್ದು ಇದಿಲ್ವ ಇವ್ರಿಗೆ? ಯಾರನ್ನೋ ನಂಬ್ಕೊಂಡು ಕೂತವ್ರಲ್ಲ ಸರ್ ಇವರು ಅವತ್ತಿಂದ. ಇದಕ್ಕೊಂದು ಪರಿಹಾರ ಏನಾದರೂ ಮಾಡ್ಕೊಂಬತ್ತೈತೆ ಸರ್. ಆಟೋ ಚಾಲಕರಿಗೆ ಒಂದು ಇಮಿಡಿಯೇಟ್ ಪರಿಹಾರ ಘೋಷಣೆ ಮಾಡಿದ್ರೆ ಉತ್ತಮ ಸರ್. ಇಲ್ಲ ಅಂದರೆ ಎಲ್ಲ ಸಾಯ್ಬೇಕಾಗೋ ಸರ್ ಇವರಿಂದ ನಾವು. ನೋಡಿ ಸರ್, ಇವಾಗ ವಾರ ಆತದ್ದು ಬರೋಕ್ಕೆ ಅಂತ ಅವ್ರಿಗೆ ಕೇಳಿದ್ರೆ ಇಂಥವ್ರಿಗೆ ನಾವು ಅಲ್ಲಿಂದ ಇಲ್ಲಿ ಬರೋದಕ್ಕೆ ಇನ್ನೂ 1 ವಾರ ಆಗ್ತದೆ ಅಂತಾರೆ. ಏನು ಮಾಡೋದ? ಈಗ ಬೆಳಗಿಂದ ಕಾದ್ರೂ ಇಲ್ಲ. ಈಗ ಮನೆ ಹತ್ರಕ್ಕೆ ಹೋಗೋಕೆ ಗ್ಯಾಸ್ ಇಲ್ವಲ್ಲ ಸರ್. ಇದ್ರೊಳಗೆ ತಳ್ಕೊಂಬಂದಿದ್ದೀವಿ. ಮನೆ ಹತ್ರಕ್ಕೆ ಹೆಂಗೆ ಹೋಗೋದು ನಾವು ಹೇಳಿ ಸರ್? ಎಲ್ಲಿಂದ ಬಂದರೆ ಸರ್? ಸರ್ ನಾನು ಬಂದು ಮಲ್ಲೇಶ್ವರದಿಂದ. ಮಲ್ಲೇಶ್ವರ, ರಾಜಾಜಿನಗರ ಎಲ್ಲ BL ಸರ್ಕಲ್ ಎಲ್ಲ ಕಡೆ ಸುತ್ತಿ ಇಲ್ಲಿ ಬಂದು ಇಲ್ಲಿ ಸಿಗ್ತದೆ ಅಂತ ಇಲ್ಲಿ